ವಿಶೇಷವಾದ ದಿನ ಇವತ್ತು. ಸುಮಾರು ಇವತ್ತು ನಮ್ಮ ನಾಡಿನ ಪ್ರತಿಯೊಬ್ಬರ ಮನೆಯ ಅಜ್ಜಿ ವೃಕ್ಷಮಾತೆ, ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳಂದಂತಹ ಏಕೈಕ ತಾಯಿ, ವಿಶ್ವದಲ್ಲೇ ಏಕೈಕ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು. ಮರಗಳನ್ನೇ ಮಕ್ಕಳಂತ ಬೆಳೆಸಿದಂತಹ ತಾಯಿಯ 115ನೇ ವರ್ಷದ ಜನ್ಮ ದಿನಾಚರಣೆ ನಡೀತಾ ಇದೆ. ಕಳೆದ ವರ್ಷ 114ರಲ್ಲಿ ಅವ್ರು ನಮ್ಮ ಜೊತೆ ಇದ್ರು. ಇವತ್ತು 115ರಲ್ಲಿ ನಮ್ಮ ಜೊತೆಲಿ ಇಲ್ಲ. ಆದ್ರೆ ಶಾರೀರಿಕವಾಗಿಲ್ಲ ಅಷ್ಟೇ. 9 ತಿಂಗಳಾಯ್ತು ಅವರು ಇದಾಗಿ. ಸರ್ಕಾರದ ಜೊತೆ ಆದಷ್ಟು ಬೇಗ ಮಾತಾಡಿ ಅವರ ಸ್ಮಾರಕವನ್ನ ಸೂಕ್ತವಾಗಿ ಜನಸಾಮಾನ್ಯರಿಗೂ ಅದು ಸಿಗೋ ತರ ಎಲ್ಲ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕೂತು ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಸಾಲು ಮರದ ತಿಮ್ಮಕ್ಕ ಅವರ ದೊಡ್ಡ ಮಗನ ರೀತಿ ಜವಾಬ್ದಾರಿ ನಿಭಾಯಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಜೊತೆ ಮಾತಾಡಿ ಅನಂತರ ಮುಖ್ಯಮಂತ್ರಿ ಹೋಗಿ ಸಾಲು ಮರದ ತಿಮ್ಮಕ್ಕ ಅವರ ಸ್ಮಾರಕ ಮತ್ತೆ ಅವರ ಏನು ಮ್ಯೂಸಿಯಂ ಆಗ್ಬೇಕು, ವಸ್ತು ಸಂಗ್ರಹಾಲಯ, ಅವೆರಡನ್ನು ಆದಷ್ಟು ಬೇಗ ಮಾಡ್ತೀವಿ. ಇವತ್ತು ಇಡೀ ನಾಡಿನಾದ್ಯಂತ ಸಾಲು ಮರದ ತಿಮ್ಮಕ್ಕ ಅವ್ರು ಇಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ಅಭಿಮಾನವನ್ನು ಇಟ್ಟು ಎಷ್ಟೋ ಸಾವಿರಾರಲ್ಲ ಲಕ್ಷಾಂತರ ಜನ ಸ್ಟೇಟಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಹಾಕಿರೋದನ್ನ ನೋಡಿ ಬಹಳ ಸಂತೋಷ ಆಯ್ತು. ಕಾರಣ ಇಷ್ಟೇ, ಬೇರೆ ಬೇರೆ ವ್ಯಕ್ತಿಗಳನ್ನ ಹಿಂದೆ ನೋಡಿರ್ತೀರಿ, ರಾಜಕಾರಣಿಗಳು ಬೇರೆ ಬೇರೆ ತರ ಅವರ ಹೆಸರು ಮತ್ತೆ ಕೆಲಸ ಆಗ್ಬೇಕಂದ್ರೆ ಓಡಾಡ್ತಾರೆ. ಅಜ್ಜಿ ಇಲ್ಲ ಅಂದ್ರೆ ಇವತ್ತು ಇಷ್ಟು ದೊಡ್ಡ ಅಭಿಮಾನ ಇದೆಯಲ್ಲ, ಅದು ಬಹಳ ದೊಡ್ಡದು. ತಿಮ್ಮಕ್ಕ ಅವರು ಇವತ್ತೆಲ್ಲ ಈ ಭೂಮಿ ಇರೋ ತನಕ ಪ್ರಸ್ತುತ. ಯಾಕಂದ್ರೆ ಅವರು ಮಾಡಿದಂತಹ ಕೆಲಸ ನಾವೆಲ್ಲ ಮುಂದುವರ್ಸಿಲ್ಲ ಅಂದ್ರೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಿಮ್ಮಕ್ಕ ಅವರ ಕಾರ್ಯವನ್ನ ಅವರು ಒಂದಕ್ಷರವನ್ನು ಕಲೀನಿಲ್ಲ, ಯಾವುದೇ ಮಠ ಮಾನ್ಯಗಳಿಗೆ ಹೋಗ್ನಿಲ್ಲ, ಯಾವುದೇ ಯೂನಿವರ್ಸಿಟಿಯಲ್ಲಿ ಪದವಿಯನ್ನೇ ಪಡ್ಕೊಂಡಿಲ್ಲ. ಎಲ್ರಿಗೂ ನಮಸ್ಕಾರ. ಶಶಿಕಲಾ ಕಲಾವಿದೆ, ನಿಮ್ಮ ಮನೆ ಮಗಳು. ಯಾಕಂದ್ರೆ ಈಗ 114 ವರ್ಷ ಜೊತೆ ಒಂದು ವೃಕ್ಷ ಮಾತೆ ಒಂದು 114 ವರ್ಷ. ಈಗ 30 ವರ್ಷ ಇರೋದೇ ಕಷ್ಟ, 20 ವರ್ಷ ಇರೋದೇ ಕಷ್ಟ. ಅಂಥದ್ರಲ್ಲಿ ಆ ತಾಯಿ 114 ವರ್ಷ ಇದ್ದಾರೆ ಅಂದ್ರೆ ನಾವು ಇಲ್ಲಿ ನಿಂತಿರೋರು ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅಂತ ನಾವು ಅನ್ಕೊಳ್ತೀವಿ. ಯಾಕಂದ್ರೆ ಅವತ್ತಿನ ದಿನ ಊಟ ಇಲ್ಲ, ಬಟ್ಟೆ ಇಲ್ಲ, ನೀರಿಲ್ಲ, ಜಾಗ ಇಲ್ಲ ಮಲಗಕ್ಕೆ, ಏನೂ ಇಲ್ಲ, ಒಂದು ಮೊಬೈಲ್ ಇಲ್ಲ. ಇವತ್ತು ನಮ್ಮ ಹತ್ರ ಎಲ್ಲ ಇದೆ, ನಾವು ಕೂಗಿದ್ರೆ 100 ಜನ ಬರ್ತಾರೆ. ಅವತ್ತಿನ ದಿನ ಏನೂ ಇಲ್ದೇನೆ ಆ ತಾಯಿ ಅಷ್ಟು ದೊಡ್ಡ ಇವತ್ತು ನಾವೇನು ಉಸಿರಾಡ್ತಾ ಇದೀವಿ, ಗಾಳಿ ಆಡ್ತಾ ಇದೀವಿ, ಅಂತ ಮರಗಳನ್ನ ಮಕ್ಳಿಲ್ಲ ಅಂತ ಕೊರತೆನ ನೀಗಿಸ್ಕೊಳ್ಳೋದಕ್ಕೋಸ್ಕರ. ಯಾಕಂದ್ರೆ ಎಷ್ಟೆಷ್ಟೋ ಮಾತು ಕೇಳಿರ್ತಾರೆ, ಮಕ್ಳಿಲ್ಲ ಅಂದ್ರೆ ಎಂತೆಂತ ನೋವುಗಳನ್ನ ಕೊಟ್ಟಿರ್ತಾರೆ, ಚುಚ್ಚಿ ಅಂದಿರ್ತಾರೆ. ಆ ನೋವನ್ನ ನೀಗಿಸ್ಕೊಳ್ಳೋಕ್ಕೋಸ್ಕರ ಅಷ್ಟು ಮರಗಳನ್ನ ಅವ್ರು ಬೆಳೆಸಿ, ಅವಾಗ ಯಾವ ಬೋರ್ ಇಲ್ಲ, ಏನಿಲ್ಲ, ಎಲ್ಲೋ ಒಂದು ಕೊಳದಲ್ಲಿ, ಅದೆಲ್ಲೋ ಚರಂಡಿಯಲ್ಲಿ ನೀರು, ಅಲ್ಲಿ ಇಲ್ಲಿ ಎಲ್ಲಾ ನೀರು ತಗೊಂಡು ಅಷ್ಟು ಗಿಡಗಳನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ನಾ ಇವತ್ತು ಏನೋ 1 ನಿಮಿಷಕ್ಕೆ ಆಚರಿಸ್ಬೋದು, ಬಟ್ ಆ ತಾಯಿ ಪಟ್ಟಿರೋ ಕಷ್ಟ ಇದೆಯಲ್ಲ, ಆ ದೇವರಿಗೂ. ಬಟ್ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಆಚರಿಸ್ತಾ ಇದೀವಿ. ಬಟ್ ಅವ್ರಿಗೆ ಒಂದು ಸರ್ಕಾರದಿಂದ ಏನೇನು ಸಲ್ಲಬೇಕು ಅದು ಸಲ್ಲಬೇಕು. ಅವ್ರ ಮಗ ಹೋಗಿ ನಿಂತ್ಕೊಂಡು ಮಾತಾಡಿ ಏನೇನ್ ಆಗ್ಬೇಕು, ಆ ತಾಯಿಗೆ ಏನ್ ಸಿಗಬೇಕು, ಇಂಥ ಅವ್ರಿಗೆ ಏನೇನ್ ಸಲ್ಬೇಕು ಅದೆಲ್ಲ ಸಲ್ಬೇಕು. ಮತ್ತೆ ಇಂಥವ್ರು ಪ್ರತಿಯೊಬ್ರು ಇದ್ದಾರೆ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಒಂದೊಂದ್ ದಿನ ಒಂದೊಂದು ಊರಲ್ಲಿ ಆಚರಿಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಕಲಿತಾರೆ. ಈಗಿನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಇವ್ರು ಹಿಂಗೆ, ಇವ್ರದೊಂದ್ ದಿನ ಆಚರಿಸಿ. ಒಂದು ಸ್ಕೂಲ್ಗಳಲ್ಲಿ ಆಚರಿಸಿ. ಪ್ರತಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲೂ ಒಂದೊಂದು ಗಿಡ ನೆಡ್ಸಿ ಒಂದು ವಿಡಿಯೋ ಮಾಡಾಕಿ. ಈಗೆಲ್ಲ ಫೋನ್ ಇದೆ, ಏನ್ ತಪ್ಪಲ್ಲ, ಕೆಟ್ಟದ್ದು ಅಲ್ಲ, ಏನೇನೋ ಹಾಕ್ತಿವಂತೆ. ಒಂದೊಂದು ಸ್ಕೂಲಲ್ಲಿ ಒಂದೊಂದು ಗಿಡ ನೆಟ್ಟಿ ಅವ್ರು ಕಲ್ಸಿದ್ರೆ ಆ ಮಕ್ಳು ಹಾಗೇ ಕಲ್ತ್ಕೊಂಡು ಹೋಗ್ತಾರೆ. ಒಂದಿನ ಇವತ್ತು ಹುಟ್ಟಿದ್ದಬ್ಬನ ಇರೋ ಒಂದು ಗಿಡ ನೆಡೋಣ ಅಂತ ಅವ್ರವ್ರ ಮನಸ್ಸಿಗೆ ಬರುತ್ತೆ. ಹಂಗೆ ಪ್ರತಿಯೊಬ್ಬರದ್ದು ಒಂದೊಂದು ಕಲೆ ಇದೆ, ಅದನ್ನ ಗುರುತಿಸಿ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮರೆಯೋದಕ್ಕೆ ನಾವುಗಳು ಬಿಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಅವ್ರ 114 ವರ್ಷ ಬದುಕಿದ್ದಾರೆ ಅಂದ್ರೆ ನಾವೇನು ಅಲ್ಲ ಅವ್ರ ಮುಂದೆ ನಾವು ಧೂಳಿನ ಸಮಾನ. ಅವ್ರ ಮುಂದೆ ದೊಡ್ಡವರಿಗೆ ನಾವು ಯಾಕೆ ನಾವು ಇಂಥ ಜಾಗಗಳಿಗೆ ನಾನು ಪ್ರತಿಯೊಂದು ಹಾರಿಸ್ಕೊಳ್ತೀನಿ ಅಂದ್ರೆ, ಒಂದು ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು. ಯಾಕಂದ್ರೆ ಇಂಡಸ್ಟ್ರಿ ನಾನು ಇದೀನಲ್ವಾ, ಅವ್ರು ಕೊಟ್ಟಿರೋ ಭಿಕ್ಷೆ ನಾವು ನಮ್ಮ ಮಾಧ್ಯಮ ಗೊತ್ತಿಲ್ಲ, ಇಂಡಸ್ಟ್ರಿ ಗೊತ್ತಿಲ್ಲ, ಸಿನಿಮಾ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದರಿಂದ ನಾವು ಜೀವನ ಮಾಡಿದ್ವಿ, ನಾವು ಬದುಕಿದ್ವಿ. ಹಾಗೆ ಈ ತಾಯಿಯಿಂದ ಎಷ್ಟೋ ಜನ ಬದುಕಿದ್ದಾರೆ, ಉಸಿರಾಡಿದ್ದಾರೆ, ಗಾಳಿ ತಗೊಂಡಿದ್ದಾರೆ. ನಾವು ದುಡ್ಡು ಕೊಟ್ಟರು ಗಾಳಿ ಸಿಗಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ದುಡ್ಡು ಕೋಟಿ ಇರುತ್ತೆ, ಮಲಗಿರ್ತೀವಿ ಹಾಸಿಗೆ ಮೇಲೆ ಮಲಗಿದ್ರು ದುಡ್ಡು ಬರಲ್ಲ. ನಮ್ಗೆ ಬದುಕಬೇಕು, ಗಾಳಿ ಬೇಕು, ಉಸಿರಾಡ್ಬೇಕು. ಆ ಗಾಳಿ ಇವಾಗ ಎಲ್ಲ ಕಡೆ ಸ್ವಲ್ಪ ಮರೆ ಆಗ್ತಾ ಇದೆ. ಆ ತಾಯಿ ಅಷ್ಟು ಜನಕ್ಕೆ
ಸ್ಫೂರ್ತಿಯಾಗಿದ್ದಾರೆ. ಅವ್ರನ್ನ ಯಾವತ್ತೂ ಯಾರು ಮರಿಬಾರ್ದು. ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಉಮೇಶ್ ಅಣ್ಣ ಆದಷ್ಟು ದಯವಿಟ್ಟು ಸರ್ಕಾರದ ಜೊತೆಗೆ ನಿಂತ್ಕೊಂಡು ಮಾತುಕತೆ ಆಡಿ, ಈಗ ಹೆಂಗೋ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಇದ್ದಾರೆ, ನೀವು ಮಾತಾಡಿ ಮಾಡಿ ಏನ್ ಮಾಡಿಸ್ಬೇಕು ಅಂತ ಬಿಟ್ಟು ಮಾಡಿಸ್ತೀನಿ, ಈ ತರ ಬಿಡಬೇಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಅಜ್ಜಿ ಇಲ್ಲ ಅನ್ನೋ ಮಾತೇ ಇಲ್ಲ. ನಮ್ಮೆಲ್ಲ ಶಾಲಾ ಮಕ್ಕಳಿಗಾಗಲಿ ನಮ್ಮ ಹೆಣ್ಮಕ್ಳಿಗಾಗಲಿ ಎಲ್ಲರಿಗೂ ಒಂದು ಸ್ಫೂರ್ತಿ ತಂದಿರೋ ಅಂಥ ಅಜ್ಜಿ. ಈಗ ಏನು ಹೇಳ್ತಾ ಇದ್ದಾರೆ, ಅಜ್ಜಿ ಮಾಡಿರೋ ಅಂಥ ಗಿಡ ಮರ ಆಗಲಿ ಎಲ್ಲದಕ್ಕೂ ಫುಲ್ ಎಲ್ಲ ಸ್ಫೂರ್ತಿನೇ ಇದೆ ಅಂತ ಹೇಳ್ಬೋದು. ಸರ್ಕಾರ ಜೊತೆ ನಾವು ಉಮೇಶ್ ಅಣ್ಣ ಜೊತೆಗೆ ಹೋಗ್ತೀವಿ. ಸರ್ಕಾರದಿಂದ ಏನೆಲ್ಲ ಮಾಡಿಸ್ಬೇಕು, ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ತಿಳಿಸೋ ಅಂಥದ್ದು ಇದೆಲ್ಲ ನಾವೆಲ್ಲ ಒಂದು ಕುಟುಂಬ ಥರನೇ ಇರ್ತೀವಿ. ನಾವೆಲ್ಲ ಸೇರಿ ಇನ್ನು ಮುಂದಕ್ಕೂ ಹೋಗ್ತೀವಿ. ಪ್ರತಿಯೊಬ್ಬರು ಮಕ್ಕಳಿಗೂ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಹೋಗಿ ನಾವೆಲ್ಲ ಹೇಳ್ತೀವಿ. ಹೆಣ್ಮಕ್ಳೆಲ್ಲ ಸೇರಿ ಇಲ್ಲ ನಾವು ಫ್ಯಾಮ್ಲಿ ಥರ ಇದ್ದೀವಿ, ಎಲ್ಲ ಹೋಗಿ ಹೇಳ್ತೀವಿ. ಪ್ರತಿಯೊಂದು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಪ್ರಪಂಚಕ್ಕೆ ಗಿಡ ನೆಟ್ಟಬೇಕು, ಬೆಳೆಸಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸದಾ ನಾವು ಉಮೇಶ್ ಅಣ್ಣ ಜೊತೆ ಇರ್ತೀವಿ. ಅವರು ಹುಟ್ಟು ಹಬ್ಬ ಇಲ್ಲ ಅವರು ನಮ್ಮ ಹತ್ರದಿಂದ ದೂರ ಆಗಿದ್ದ ದಿನ ಆಗಲಿ ಗೌರ್ಮೆಂಟಲ್ಲಿ ಒಂದು ದಿವಸ ಲೀವ್ ಕೊಡಲೇಬೇಕು. ಇದನ್ನು ಗುರ್ತಿಸ್ಕೋಬೇಕು. ಎಷ್ಟೋ ಜನ ಈಗ ಅಂಬೇಡ್ಕರ್ ಇದ್ದಾರೆ, ಈ ಥರ ಎಲ್ಲ ಏನು ಗುರ್ತಿಸ್ಕೊಂಡಿದ್ದಾರೆ, ಅದೇ ಥರನೇ ನಮ್ಮ ಅಜ್ಜಿನೂ ಗುರ್ತಿಸ್ಕೋಬೇಕು. ನಿಜವಾಗ್ಲೂ ಸಾಲುಮರದ ತಿಮ್ಮಕ್ಕ ಅವರು ನಮ್ಮ ಜೊತೆನೇ ಇದ್ದಾರೆ. ಅವರ ಜನ್ಮದಿನವನ್ನು ನಾವೆಲ್ಲರೂ ಇದೊಂದು ಕುಟುಂಬ ಸೇರಿದೆ. ಯಾಕೆಂದರೆ ಸಾಲುಮರದ ತಿಮ್ಮಕ್ಕ ಅವರು ವಿಚಾರದಲ್ಲಿ ಬಂದಾಗ ಇದೇ ಒಂದು ಕುಟುಂಬನೇ ಅವ್ರ ಜೊತೆಗೆ ಕಷ್ಟ ಸುಖ ಪ್ರತಿಯೊಂದು ನೋವುಗಳಲ್ಲಿ ಭಾಗಿಯಾಗ್ತಾ ಇದ್ದಿದ್ದು. ಎಲ್ಲ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಅಜ್ಜಿಗೆ ಏನೇ ಸಮಸ್ಯೆ ಅಂತ ಬಂದಾಗ ಏನು ಈ ಕುಟುಂಬ ಇದೆ, ಇದು ಈ ಕುಟುಂಬ ನಿರಂತರವಾಗಿ ಅಜ್ಜಿ ಜೊತೆ ಸೇವೆ ಮಾಡ್ಕೊಂಡು ಬರ್ತಾ ಅಜ್ಜಿ ಪ್ರತಿಯೊಂದು ಹುಟ್ಟುಹಬ್ಬಗಳಾಗಿರ್ಬೋದು, ಅವರ ಕಾರ್ಯಕ್ರಮಗಳಾಗಿರ್ಬೋದು, ವೇದಿಕೆಗಳಾಗಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ ಪರಿಸರದ ವಿಚಾರದಲ್ಲಿ ಏನೇ ಒಂದು ವಿಚಾರದಲ್ಲಿ ಈ ಒಂದು ಕುಟುಂಬ ಇವತ್ತೇನು ಸೇರಿದ್ದೇವೆ ಒಂದು ಕುಟುಂಬ ಅಂತ ಹೇಳಕ್ಕೆ ಬಯಸ್ತೀವಿ. ಈ ಒಂದು ಕುಟುಂಬದ ಒಂದು ಸೇವೆಗಳು ಸಾಲುಮರದ ತಿಮ್ಮಕ್ಕನವರಿಗೆ ಇನ್ನೂ ನಾವು ಜೀವ ಇರೋವರೆಗೂ ಸಾಲುಮರದ ತಿಮ್ಮಕ್ಕನವರ ಒಂದು ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಅವರ ವಿಚಾರಗಳನ್ನು ಪ್ರಚಾರ ಮಾಡೋದ್ರ ಮೂಲಕ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಪ್ರಚಾರ ಆಗಿದ್ದಾರೆ ಅಜ್ಜಿಯವರು. ಆದರೆ ಅವರನ್ನು ಆ ಪ್ರಚಾರ ಅಜ್ಜಿಯವರ ಕನಸನ್ನು ನನಸು ಮಾಡುವಂಥ ಕೆಲಸ, ಶಾಶ್ವತ ಉಳಿಯುವಂಥ ಕೆಲಸ ನಾವೆಲ್ಲರೂ ಮಾಡಿದ್ವಿ.